ಜೀವನ ಚೆನ್ನಾಗಿದೆ ಸರ್, ಓಕೆ. ತುಂಬ ಚೆನ್ನಾಗಿದೆ. ಜೀವನ ಅಂದ್ಮೇಲೆ ಟೆನ್ಷನ್ ಇದ್ದೇ ಇರುತ್ತಲ್ವಾ. ಸೊ ರೆಗ್ಯುಲರ್ ಟೆನ್ಷನ್ಸ್ಗಳು ಬೇರೆ, ಬಟ್ ಫಿಲ್ಮ್ ರಿಲೀಸ್ ಒಂದು ಟೆನ್ಷನ್ ಒಂದು ಇದ್ದೇ ಇರುತ್ತಲ್ಲ. ಟೆನ್ಷನ್, ಎಕ್ಸೈಟ್ಮೆಂಟ್, ಖುಷಿ, ನರ್ವಸ್ನೆಸ್ ಎಲ್ಲ ಮಿಕ್ಸ್ಡ್ ಆಗಿ ಇಲ್ಲಿ ಕೂತಿದ್ದೀವಿ. ಆ ಬಿಗ್ ಸ್ಕ್ರೀನ್ ಮೇಲೆ ನೋಡಬೇಕು ನಮ್ಮನ್ನ ಅನ್ನೋದೊಂದು ಇದೆಯಲ್ಲ, ದ್ಯಾಟ್ ಥಾಟ್ ಅಥವಾ ಆಸೆ ನಮ್ಮನ್ನ ಸಿನಿಮಾ ಮಾಡಬೇಕು ಅಂತ ಒಂದು ಕನಸು ಇನ್ಸ್ಪೈರ್ ಮಾಡಿ ಕೆಲಸ ಮಾಡಬೇಕು, ಸಿನಿಮಾ ಮಾಡಬೇಕು, ನಮ್ಮನ್ನ ಅಲ್ಲಿ ನೋಡ್ಕೊಬೇಕು ಅನ್ನೋದು. ಸೊ ಆ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸಲ್ಲಿ ಇವಾಗ ಜೀವನ ನಡೀತದೆ. ಓಕೆ. ರಂಜಿತ್ ಅವ್ರದ್ದು ಆಸ್ ಅ ಲೀಡ್ ಆಗಿ ಮೊದಲನೇ ಸಿನಿಮಾ. ಹೌದು. ಓಕೆ. ಸುನಿ ಅವ್ರು ರೀಸೆಂಟ್ ಆಗಿ ನಿಮ್ದು ಸಾಂಗ್ ಲಾಂಚ್ ಟೈಮಲ್ಲಿ ಸುನಿ ಅವ್ರು ಹೇಳ್ತಾ ಇದ್ರು, ಈ ಹುಡುಗ ನನ್ನ ಜೊತೆನಲ್ಲಿ ಅಸಿಸ್ಟೆಂಟ್ ಆಗಿ ಬಂದಿದ್ದ, ಬಟ್ ಫೇಸ್ ನೋಡಿದಾಗ ನನಗೆ ಇವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಕ್ಕೆ ಲಾಯಕ್ಕಲ್ಲ, ಇವನು ಯಾವುದೋ ಬೇರೆ ಪ್ಲಾನ್ ಇಟ್ಕೊಂಡ್ ಬಂದಿದ್ದಾನೆ ಅಂತೇಳಿ. ಇಲ್ಲ, ಏನು ಪ್ಲಾನ್ಸ್ ಆ ಥರ ಏನಿರಲಿಲ್ಲ. ಆ್ಯಕ್ಚುಲಿ ನನಗೆ ಫಸ್ಟ್ ಇಂಡಸ್ಟ್ರಿಗೆ ಹೆಂಗೆ ಬರೋದಂತ ಗೊತ್ತಿರಲಿಲ್ಲ. ಸೊ ಸುನಿ ಸರ್ ಒಂದು ಚಾನ್ಸ್ ಕೊಟ್ಟರು. ಸೊ ಅಲ್ಲಿ ಒಂದು 2 ಸಿನಿಮಾ ವರ್ಕ್ ಮಾಡಿದೆ ಅವ್ರ ಜೊತೆ. ಚಮಕ್ ಬಜಾರ್ ಈ ಥರ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾ ಒಂದು ಸಿನಿಮಾ ಗ್ರಾಮರ್ ಏನಂತ ತಿಳ್ಕೊಬೇಕಿತ್ತು ನಾನು. ಮತ್ತು ನನಗೆ ಡೈರೆಕ್ಷನ್ ಕೂಡ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೋಸ್ಕರ ಅವ್ರ ಜೊತೆ ಸೇರಿಕೊಂಡು ಕಲ್ತ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಥಿಯೇಟರ್ಸಲ್ಲಿ ವರ್ಕ್ ಮಾಡಿದೆ 3 years ಕಂಪ್ಲೀಟ್ ಬ್ಯಾಕ್ ಸ್ಟೇಜ್ ರಂಗದರ್ಶನ. ಅಲ್ಲಿ ವರ್ಕ್ ಆದಮೇಲೆ ಶಾರ್ಟ್ ಮೂವೀಸು, ಶಾರ್ಟ್ ವಿಡಿಯೋಸು, ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳು, ಸಿನಿಮಾಗಳ ಸಿಕ್ಕಿ ಚಾನ್ಸ್ ಎಲ್ಲ ಮಾಡ್ತಾ ದಿಲ್ಖುಷ್ ಮೂಲಕ ನಾನು ಫಸ್ಟ್ ಟೈಮ್ ಈ ಥರ ಹೀರೋ ಆಗಿ ಬರ್ತಾ ಇರೋದು. ಓಕೆ. ಒಬ್ಬ ವ್ಯಕ್ತಿ ತನ್ನನ್ನು ತಾನು ತೆರೆ ಮೇಲೆ ಗುರುತಿಸ್ಕೋಬೇಕು ಅಂದಾಗ ಪ್ರಿಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಏನಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾಟ್ ಎಲ್ಲರೂ ಅಂತ ಹೇಳಲ್ಲ, ಮೋಸ್ಟ್ ಆಫ್ ದ ಪೀಪಲ್ ವಿತೌಟ್ ಪ್ರಿಪ್ರೇಷನ್, ಓಕೆ ನನ್ನ ಹತ್ರ ಕಾಸಿದೆ ಅಂತನೋ, ಒಬ್ಬ ಡೈರೆಕ್ಟರ್ ಕಥೆ ಹೇಳ್ದ ಅಂತ, ಒಬ್ಬ ಪ್ರೊಡ್ಯೂಸರ್ ರೆಡಿ ಇದ್ದಾನೆ ಅಂತೇಳಿ ನಾನು ಹೀರೋ ಆಗ್ತೀನಿ ಅಂತೇಳಿ ಬರೋದು ತುಂಬ ಜನ ಇದ್ದಾರೆ. ಬಂದಿರೋದು ಹಂಗೆ ಇದೆ, ಹೋಗಿರೋದು ಹಂಗೆ ಇದೆ. ಬಟ್ ಪ್ರಿಪ್ರೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆಮೇಲೆ ಪ್ರಿಪ್ರೇಷನ್ ಯಾಕೆ ಮಾಡಬೇಕು? ನಮ್ಗೆ ಔಟ್ ಆ್ಯಂಡ್ ಔಟ್ ಪ್ರಿಪ್ರೇಷನ್ನೇ ಮ್ಯಾಟ್ರ್ ಆಗುತ್ತೆ. ನಾವು ಬೇಸಿಕಲಿ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದ ಕಾರಣ ಪ್ರಿಪ್ರೇಷನ್ನೇ ಮೇಯ್ನ್ ನಮಗೆ. ಸೊ ನಾವು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ಕೋತೀವಿ, ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀವಿ, ಅದ್ರ ಮೇಲೆ ನೆಕ್ಸ್ಟ್ ನಮ್ಮ ಕೆರಿಯರ್ ಇರುತ್ತೆ ಅನ್ನೋದೊಂದು ನನ್ನ ನಂಬಿಕೆ. ಮ್ಯಾಟರ್. ಹೌದು, ಖಂಡಿತ. ಮೇಡಮ್, ಸ್ಪಂದನ ಸೋಮಣ್ಣ ಅವರು ಇದಕ್ಕೂ ಮುಂಚೆ ಹಲವಾರು ಚಿತ್ರಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಕಾಣಿಸ್ಕೊಂಡು ಬಂದಿರುವಂಥದ್ದು. ಈಗ ಈ ಚಿತ್ರದ ಮೂಲಕ ಸೋಲೋ ಹೀರೋಯಿನ್ ಆಗಿ ಕಾಣಿಸ್ಕೊಂಡು ಬಂದಿದ್ದೀರಾ. ಇಂಡಸ್ಟ್ರಿಗೆ ನೀವು ಬರಬೇಕು ಅಂತ ಅನ್ಸಿದ್ ಯಾಕೆ? ಇಂಡಸ್ಟ್ರಿಲಿ ಏನು ಸಾಧನೆ ಮಾಡಬೇಕು ಅಂತಿದ್ದೀರಾ? ಇಂಡಸ್ಟ್ರಿಯಲ್ಲಿ ಬರಬೇಕು ಅನ್ಸಿದ್ದು ಯಾಕೆಂದರೆ ನಾನು ಇಂಜಿನಿಯರಿಂಗ್ ಮಾಡಿದ್ದು ಬೇಸಿಕ್ಲಿ. ಸೊ ಇಂಜಿನಿಯರಿಂಗ್ ಮಾಡುವಾಗ ನಾನು ದಸರಾ ಅಥವಾ ಈ ಕಲ್ಚರಲ್ ಏನಿದೆ ನಮ್ಮ ಮೈಸೂರಲ್ಲಿ, ಐ ವಾಸ್ ದೇರ್ ಇನ್ ದ್ಯಾಟ್. ಮಾಡ್ಲಿಂಗ್ ಅಂತಾಗಿರ್ಬೋದು ಅಥವಾ ನಮ್ಮ ಏನು ಕಾಲೇಜಲ್ಲಿ ನಡೀತಿದ್ದು ನಮ್ಮ JCANA ಆ್ಯಂಡ್ ಎವ್ರಿಥಿಂಗ್, ಆ ಇವೆಂಟ್ಸಲ್ಲಿ ಇದ್ದೆ. ಬಟ್ ಆಲ್ ಆಫ್ ಅ ಸಡನ್ ನನಗೊಂದು ಆಪರ್ಚುನಿಟಿ ಅಂತ ಬಂತು. ಇಟ್ ವಾಸ್ ನೆವರ್ ಪ್ರಿಪೇರ್ಡ್, ಇಟ್ ವಾಸ್ ವೆರಿ ಆಕ್ಸಿಡೆಂಟಲ್. ನಾನು ಮಾಡಬೇಕು, ಹೀರೋಯಿನ್ ಆಗಬೇಕು ಅಥವಾ ಇಂಡಸ್ಟ್ರಿಲಿ ಇರಬೇಕು, ಆ್ಯಕ್ಟ್ ಮಾಡಬೇಕು, ಅದು ಯಾವುದೂ ಇರಲಿಲ್ಲ. ಬಟ್ ಇಟ್ ವಾಸ್ ಒಂದು ಆಪರ್ಚುನಿಟಿ ಬಂದಾಗ ಐ ಡೋಂಟ್ ನೋ ವೈ ನಾ ಹೋಗಿ ಆಡಿಷನ್ ಕೊಟ್ಟೆ. ಬಟ್ ಅಫ್ಕೋರ್ಸ್ ನಾನು ಏನೂ ಪ್ರಿಪೇರ್ ಆಗಿರಲಿಲ್ಲ. ಐ ಫೇಲ್ಡ್ ವೆರಿ ನೈಸ್ಲಿ, ಐ ಫೇಲ್ಡ್. ಬಟ್ ಆಮೇಲೆ ದಟ್ ಪ್ರಾಸೆಸ್, ಹೋಗೋದು ಸೆಟ್ಟಿಗೆ, ಆ ಮೇಕಪ್ ಹಾಕ್ಕೊಳ್ಳೋದು, ಆಡಿಷನ್ ಕೊಡೋದು, ನಂಗೆ ಆ ಪ್ರಾಸೆಸ್ಸೇ ತುಂಬ ಇಷ್ಟ ಆಯಿತು. ಐ ಮೀನ್ ಅದು ತುಂಬ ಚೆನ್ನಾಗಿ ಅನಿಸ್ತು, ನಂಗೆ ಇದು ಮಾಡಬೇಕು ಅಂತ ಅನಿಸ್ತು. ಸೊ ಹೆಂಗಾಗೋಯ್ತು ಅಂದರೆ ಐ ಜಸ್ಟ್ ವಾಂಟೆಡ್ ಟು ಗಿವ್ ಆಡಿಷನ್. ನಂದು ಓಕೆ ಪಿಕ್ಚರ್ಸ್ ಅಥವಾ ಪ್ರೊಫೈಲ್ ಕಳಿಸಿ ಯಾರು ನಂಗೆ ಆಡಿಷನ್ ಕರೀಲಿ, ನಂದು ಅಷ್ಟೇ ಇದ್ದಿದ್ದು. ಅವಾಗ ಸೆಲೆಕ್ಟ್ ಆಗೋದು ನಂದು ಕಾನ್ಸೆಪ್ಟೇ ಇರಲಿಲ್ಲ. ಯಾ, ಬಿಕಾಸ್ ಆಪರ್ಚುನಿಟಿ ನಂಗೆ ಯಾರೋ ಬನ್ನಿ ನೀವು ಮಾಡಿ ಅಂತ ನಂಗೆ ಕರೆದಿದ್ದು. ಸೊ ನನಗೆ ಹೆಂಗಾಗ್ತಿತ್ತು ಅಂದರೆ ಐ ಡಿಡ್ಂಟ್ ಹ್ಯಾವ್ ಅ ಬ್ಯಾಕ್ ಗ್ರೌಂಡ್ ಅಥವಾ ಏನೋ ಹೆಂಗೆ ಹೋಗ್ಬೇಕು ಏನೂ ಗೊತ್ತಿರಲಿಲ್ಲ. ಸೊ ಪ್ರೊಫೈಲ್ ಕಳಿಸೋದು, ಅವ್ರು ನಮಗೆ ಪ್ರೊಫೈಲ್ ಸೆಲೆಕ್ಟ್ ಮಾಡಿ ಆಡಿಷನ್ ಕರೀಲಿ ಅಷ್ಟೇ ನನಗೆ ಬೇಕಿದ್ದು. ಸೆಲೆಕ್ಟ್ ಆಗೋದು ಅದೆಲ್ಲ ಓಕೆ. ಎವ್ರಿ ಟೈಮ್ ಐ ಗೇವ್ ಅನ್ ಆಡಿಷನ್ ನನಗೆ ಅನಿಸ್ತಿತ್ತು ದಟ್ ಓಕೆ ಐ ಆಮ್ ಗೆಟಿಂಗ್ ಬೆಟರ್ ಎಟ್ ದಿಸ್. ಸೊ ನನಗೆ ಆ್ಯಂಡ್ ಖುಷಿ ಆಗ್ತಿದೆ. ಏನು ಮಾಡಿದ್ರು ನಮಗೆ ಖುಷಿ. ಅಟ್ ದ ಎಂಡ್ ಆಫ್ ದ ಡೇ ವಿ ಶುಡ್ ಬಿ ಹ್ಯಾಪಿ ಆ್ಯಂಡ್ ನಮಗೆ ಖುಷಿ ಆಗ್ತಿದೆ. ಸೊ ನಾನು ಇಲ್ಲಿ ಇರಬೇಕು ಅಂತ ಹಾಗೆ ಆಪರ್ಚುನಿಟೀಸ್ ಬರ್ತಾ ಹೋಯ್ತು. ಸ್ಪಂದನ ಅವರು ಹೇಳ್ತಿರೋ ರೀತಿಯಲ್ಲಿ ನೋಡಿದ್ರೆ ಇಂಡಸ್ಟ್ರಿಗೆ ಬಂದಿದ್ದು ಲಕ್ ಬೈ ಚಾನ್ಸ್. But there's a lot of hard work, there's a lot of bad days which everybody has. ಅದು ತುಂಬ ಇದೆ. ಬಟ್ ಪ್ಲ್ಯಾನ್ ಅಂತೂ ಮಾಡಿರಲಿಲ್ಲ ಬರಬೇಕು, ಆ್ಯಕ್ಟ್ ಮಾಡಬೇಕು ಇದು ಅಂತ. ಬಟ್ ಅದು ಮಾಡ್ತಾ ಹೌದು. ಈ ಒಂದು ವರ್ಡ್ ಆಗಿರೋದ್ರಿಂದ ನಾನು ನಿಮಗೆ ಮತ್ತೊಂದು ಪ್ರಶ್ನೆ ಕೇಳಕ್ಕೆ ಬರ್ತೀನಿ. ಒಬ್ಬ ವ್ಯಕ್ತಿ ತಾನು ಅನ್ಕೊಂಡಿದ್ದನ್ನ ಸಾಧನೆ ಮಾಡಬೇಕು ಅಂದಾಗ ಅದಕ್ಕೆ ಸ್ಟ್ರಗಲ್ ಆಗಿರ್ಬೋದು, ಡೆಡಿಕೇಶನ್ಸ್ಗಳು ತುಂಬಾ ಇರುತ್ತೆ. ಲೈಕ್ ನಾನು ಆರ್ಟಿಸ್ಟ್ ಆಗಬೇಕು ಅಂದಾಗ ಅದಕ್ಕೆ ಸ್ಟ್ರಗಲ್ ಮಾಡೋದಾಗಿರ್ಬೋದು, ಡೆಡಿಕೇಶನ್ ಕೊಡೋದಾಗಿರ್ಬೋದು ತುಂಬಾ ಇರುತ್ತೆ. ಸೊ ಲಕ್ ಬೈ ಚಾನ್ಸ್ ಅಂದ್ರೆ
ನಾನು ಅನ್ಕೊಂಡಿಲ್ದೆ ನನಗೆ ಈಸಿಯಾಗಿ ಸಿಕ್ಕಾಗ ವೈ ಐ ನೀಡ್ ಟು ಟ್ರೈ ಅಥವಾ ವೈ ಐ ನೀಡ್ ಟು ಸ್ಟ್ರಗಲ್ ಅಂತ ಡೆಡಿಕೇಶನ್ ಕೊಡಬೇಕು ಅನ್ನೋದು ಕ್ವಶನ್ ನಿಮ್ಮ ಮನಸ್ಸಲ್ಲಿ ನಾನು ಅನ್ಕೊಂಡಿದ್ದು ಈಸಿಯಾಗಿ ಸಿಕ್ಕಿಲ್ಲ, ಬಟ್ ಆಪರ್ಚುನಿಟಿ ಬಂತು. ಆಡಿಷನ್ ಕರೆದ್ರು, ಬಟ್ ಯಾರು ಸೆಲೆಕ್ಟ್ ಅಂತೂ ಮಾಡಲಿಲ್ಲ. ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ನನಗೆ ಫಸ್ಟ್ ಆಡಿಷನ್ ನನಗೆ ಕಾಲ್ ಆದಾಗ ನನಗೆ ಕೆಲಸ ಆಗಿತ್ತು, ಅಂದರೆ ಪ್ಲೇಸ್ಮೆಂಟ್ ಆಗಿತ್ತು. ಐ ಹ್ಯಾಡ್ ಟು ಮೇಡ್ ದಟ್ ಡಿಸಿಷನ್, ಕೆಲ್ಸಕ್ಕೆ ಹೋಗ್ಬೇಕಾ ಇದಕ್ಕೆ ಹೋಗ್ಬೇಕಾ. ಆಮೇಲೆ ಮನೇಲಿ ಬೇಡ ಅಂತಿದ್ರು, ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಆ್ಯಕ್ಟ್ ಮಾಡಿದವ್ರು ಇರಲಿಲ್ಲ ಅಥವಾ ಇಂಡಸ್ಟ್ರಿಗೆ ಬಂದವ್ರು ಇರಲಿಲ್ಲ. ಸೊ ಯಾಕೆ ಬೇಡ, ಕೆಲಸ ಸಿಕ್ಕಿದೆ ಆರಾಮಾಗಿ ಕೆಲಸ ಮಾಡು ಅಂತ. ಅದು ಎಲ್ಲರೂ ಐ ಹ್ಯಾಡ್ ಟು ಪ್ರೂವ್ ದೆಮ್ ಆಲ್ ರಾಂಗ್. ಇಲ್ಲ ನಾನು ಮಾಡ್ತೀನಿ ಅಂತ. ಐ ಹ್ಯಾಡ್ ದ್ಯಾಟ್ ಥಿಂಗ್. ಆ್ಯಂಡ್ ಅದಕ್ಕೆ ತುಂಬ ಫಸ್ಟ್ ಟೈಮ್ ನಾನು ಆಡಿಷನ್ ಕೊಟ್ಟಾಗ ಆ್ಯಂಡ್ ನಾನು ಸೆಲೆಕ್ಟ್ ಆದಾಗ ನಾನು ಆಡಿಷನ್ ಕೊಟ್ಟಾಗ ಅದ್ರ ಮಧ್ಯ ಪೀರಿಯಡ್ ಆಫ್ ಟೈಮ್ ಇದೆಯಲ್ಲ, ಯು ಡೋಂಟ್ ಹ್ಯಾವ್ ಅ ಜಾಬ್, ಕೆಲಸ ಇಲ್ಲ, ಮನೇಲಿ ಅಪ್ಸೆಟ್ ಆಗಿದ್ದಾರೆ, ಬಟ್ ನಿಂಗೇನೋ ನೀನು ಮಾಡಬೇಕು ಇಲ್ಲಿ ಇಂಡಸ್ಟ್ರೀಲಿ ಅಂತ, ಬಟ್ ಹೆಂಗೆ ಮಾಡಬೇಕು ಗೊತ್ತಿಲ್ಲ, ಅದಕ್ಕೆ ಹೆಂಗೆ ಪ್ರಿಪೇರ್ ಆಗಬೇಕು ಗೊತ್ತಿಲ್ಲ. ಆ ಮಧ್ಯದ್ದು ದ್ಯಾಟ್ ವಾಸ್ ತುಂಬ ಕಷ್ಟ ಇತ್ತು. ಬಟ್ ಸ್ಟಿಲ್ ಯಾ ಐ ಮೇಡ್ ಇಟ್. ಬಿಕಾಸ್ ದಟ್ ನಾನು ಡೆಡಿಕೇಶನ್ ಆಗ್ತಾ ಇದ್ದೀನಿ, ನಾನೆಲ್ಲೋ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀನಿ, ನನಗೆ ಒಳ್ಳೆ ಅವಕಾಶ ಸಿಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಕ್ಲಾರಿಫಿಕೇಶನ್ಸ್ ಮತ್ತೆ ಮನೆಗೂ ಹೌದು, ಆ ಕ್ಲಾರಿಫಿಕೇಶನ್. ಆ್ಯಂಡ್ ನನ್ನ ಎಫರ್ಟ್ಸ್ ನಾನು ಆಗ್ತಿದ್ದೆ, ಬಟ್ ನಾನು ಯಾವುದೂ ಒಂದು ಪ್ರಾಪರ್ ಸ್ಕೂಲಿಂಗ್ ಅಥವಾ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿನೋ ನಾ ಕಲ್ತಿದ್ದಿಲ್ಲ. ನಾನು ಯೂಟ್ಯೂಬಲ್ಲಿ ಅಥವಾ ಇನ್ನೊಂದು ಕಡೆ ಹಿಂದಿನ ಸಿನಿಮಾಗಳು ನೋಡಿ ಐ ಯೂಸ್ ಟು ಪ್ರಿಪೇರ್. ಆ ಡೈಲಾಗ್ಸ್ನ ಬರ್ಕೊಂಡು ಮೊನೋಲಾಗ್ಸ್ ಮಾಡ್ತಿದ್ದೆ, ಜಸ್ಟ್ ಟು ನೋ ನಾನು ಏನು ಮಾಡ್ತಿದ್ದೀನಿ ನನಗೆ ಗೊತ್ತಾಗಕ್ಕೆ. ಮೊನೋಲಾಗ್ಸ್ ಮಾಡ್ತಿದ್ದೆ, ಈ ಥರದ್ದೇನೋ ಪ್ರಿಪ್ರೇಷನ್ಸ್ ಆಗ್ತಿತ್ತು. ಬಿಕಾಸ್ ನನಗೆ ಗೊತ್ತಾಗ್ತಿತ್ತು ಬೇರೆಯವ್ರ ಆಡಿಷನ್ಗೆ ಬರೋರ್ಗೂ ನನಗೂ ಎಷ್ಟು ವ್ಯತ್ಯಾಸ ಇದೆ. ಐ ನೋ ದಟ್ ವಾಟ್ ಐ ವಾಸ್ ಲ್ಯಾಕಿಂಗ್. ಓಕೆ, ನಂಗೆ ಆಪರ್ಚುನಿಟಿ ಬರ್ತಿದೆ ಎಲ್ಲ ಓಕೆ, ಬಟ್ ಐ ಶುಡ್ ಡೂ ಸಮಥಿಂಗ್. ಅವ್ರು ನನಗೊಂದು ಪಾತ್ರ ಕೊಡೋಕ್ಕೆ ನಾನು ಏನಾದ್ರು ಮಾಡಬೇಕಲ್ವ. ಸೊ ಅದಕ್ಕೆ ಐ ಯೂಸ್ ಟು ಸಿಟ್ ಆ್ಯಂಡ್ ಪ್ರಿಪೇರ್. ನನಗೆ ಇಷ್ಟ ಆಗಿರೋ ಸೀನ್ಸನ್ನ ಮನೇಲಿ ಅದನ್ನು ಮತ್ತೆ ಬರ್ಕೊಂಡು ಮೊನೋಲಾಗ್ಸ್ ಮಾಡಿ ಆ್ಯಂಡ್ ನನ್ನ ವಾಯ್ಸಿಗೆ ನನಗೊಂಚೂರು ನನಗೆ ಯಾವಾಗಲೂ ಒಂದು ಟೆನ್ಷನ್ ಇತ್ತು. ಏನು ನನ್ನ ವಾಯ್ಸ್ ಹೆಂಗೆ ಕೇಳಿಸುತ್ತೆ, ಆ ಇಂಟೋನೇಷನ್ ಏನು, ಪಾಸಸ್ ಏನು ಗೊತ್ತಾಗ್ತಿರ್ಲಿಲ್ಲ ನನಗೆ. ಸೊ ಐ ಯೂಸ್ ಟು ರೈಟ್ ದ ಡೈಲಾಗ್ಸ್ ಆ್ಯಂಡ್ ಮೊನೋಲಾಗ್ಸ್ ರೆಕಾರ್ಡ್ ಮಾಡ್ತಿದ್ದೆ ನನ್ನ ಫೋನಲ್ಲೇ ನನಗೆ. ದ್ಯಾಟ್ ಹೆಲ್ಪ್ಡ್ ಮೀ ಇವೆಂಚುಲಿ. ವೆಲ್ಕಮ್ ಟು ನೆಕ್ಸ್ಟ್ ರಂಜಿತ್ ಸರ್. ದಿಲ್ಖುಷ್, ಪ್ರಮೋದ್ ಅವರು ನೀವು ಕೂಡ ಒಟ್ಟಿಗೆ ಸುನಿ ಅವ್ರ ಜೊತೆ ಸೇರ್ಕೊಂಡಿದ್ದು, ಹೌದು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಕೊಂಡ್ರಿ. ಅವರ ಡೆಡಿಕೇಶನ್, ಎಸ್ ನಾನು ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಆಗಬೇಕು ಅಂತೇಳಿ ಅವರು ಡಿಸೈಡ್ ಆಗೇ ಬಂದಿದ್ರು. ನಿಮ್ದು ಇಂಡಸ್ಟ್ರಿಯಲ್ಲಿ ಏನಾದ್ರೂ ಪರವಾಗಿಲ್ಲ ಏನೋ ಟ್ರೈ ಮಾಡಬೇಕು ಅಂತ ಬಂದವರು. ಬಟ್ ಹಂಗಲ್ಲ, ಆಪ್ಷನಲ್ ಆಗಿ ಇಟ್ಕೊಂಡು ಬಂದಿರಲಿಲ್ಲ. ನಾನು ಆರ್ಟಿಸ್ಟ್ ಆಗಬೇಕು ಅಂತಿತ್ತು, ಆರ್ಟಿಸ್ಟ್ ಆಗಲೇಬೇಕು ಅಂತ ಇತ್ತು. ಬಟ್ ಹೀರೋ ಆಗ್ತೀನಿ ಅಂತ ಅದು ಡೌಟ್ ಇತ್ತು ನನಗೆ. ಆರ್ಟಿಸ್ಟ್ ಆಗಲೇಬೇಕು ಅಂತಲೇ ಬಂದಿತ್ತು ಫಸ್ಟ್ ನಾನು. ಸೊ ಅದ್ರ ಜೊತೆಗೆ ಡೈರೆಕ್ಷನ್ ಕೂಡ ನನಗೆ ಇಂಟ್ರೆಸ್ಟ್ ಇದ್ದ ಕಾರಣ ಸೊ ಆ ಥರ ವರ್ಕ್ ಮಾಡಿ ಬ್ಯಾಕ್ ಸ್ಟೇಜ್ ಇರ್ಬೋದು. ಆಮೇಲೆ ಸ್ವಲ್ಪ ಗೊತ್ತಾಯ್ತು ಹೇಗೆ ಪ್ರಿಪೇರ್ ಆಗಬೇಕು, ಒಬ್ಬ ಆರ್ಟಿಸ್ಟ್ ಹೇಗೆ ಪ್ರಿಪೇರ್ ಆಗ್ತಾನೆ ಅನ್ನೋದು ಗೊತ್ತಾಯಿತು. ಸೊ ಒಂದು ಥಿಯೇಟರ್ಗೆ ಸೇರಿಕೊಂಡು ಬ್ಯಾಕ್ ಸ್ಟೇಜಿಂದ ಫ್ರಂಟ್ ಸ್ಟೇಜ್ ಮೇಲೆ ಬಂದು ಆ್ಯಕ್ಟ್ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟ ಇರುತ್ತೆ, ಏನೇನೆಲ್ಲ ಮಾಡಬೇಕು ಅದೆಲ್ಲ ತಿಳ್ಕೊಂಡು ಒಂದು ಶಾರ್ಟ್ ವೀಡಿಯೋಸು. ಆಮೇಲೆ ಇವ್ರು ಹೇಳ್ದಂಗೆ ನಾನು ಆಡಿಷನ್ಸ್ಗೆಲ್ಲ ತುಂಬ ಅಟೆಂಡ್ ಮಾಡಿದ್ದೀನಿ. ಸೊ ಆ್ಯಸ್ ಸ್ಪಂದನ್ ಅವರು ಕೊಟ್ಟ ಹಾಗೆ ನಾನು ತುಂಬ ಆಡಿಷನ್ಸ್ಗೆಲ್ಲ ಕೊಟ್ಟಿದ್ದೀನಿ. ಸೊ ಆಡಿಷನ್ಗೆ ಅಲ್ಲೂ ಸೆಲೆಕ್ಟಾಗಿ ಒಂದು 2 ಸಿನಿಮಾ ಕೂಡ ಮಾಡಿದೆ, ಬಟ್ ಅದು ರಿಲೀಸ್ ಆಗಿಲ್ಲ. ಹಿಂಗೆ ಆಗ್ತಾ ಒಂದಿನ ನಮ್ಮ ಪ್ರಮೋದ್ ಸರ್ ಒಡನಾಟ ಫ್ರೆಂಡ್ಶಿಪ್ ಇತ್ತಲ್ಲ, ಡೈಲಿ ಹಂಗೆ ಕಾಲಲ್ಲಿ ಇರ್ತಿದ್ವಿ. ಬಟ್ ಡೈಲಿ ಸಿಗ್ತಿರಲಿಲ್ಲ, ಕಾಲೆಲ್ಲ ಇರ್ತಿದ್ವಿ. ಬಟ್ ಸಿನಿಮಾ ಡಿಸ್ಕಷನ್ಸ್ ನಮ್ಮದು ಎಲ್ಲಿ ಹೋದ್ರೂ ಅದೇ, ಆ ಸಿನಿಮಾ ಹಂಗೆ ಮಾಡಿದ್ದಾರೆ, ಈ ಸಿನಿಮಾ ಹಿಂಗೆ ಮಾಡಿದ್ದಾರೆ, ಯಾಕೆ ಸೋಲ್ತಿದೆ, ಈ ಸೋಡಿ ಯಾಕೆ ಗೆಲ್ತು. ಸೊ ಅವರು ನನಗೆ ಅವಾಗಿಂದ ಇನ್ಪುಟ್ಸ್ ತುಂಬ ಬಂದರು. ನೋಡಿ ಇವರು ಯಾಕೆ ಗೊತ್ತಾಗಿದ್ದ, ಇವನಲ್ಲಿ ಅದಿದೆ, ಸೊ ನೀನು ಅದು ಏನು ಬೆಳೆಸ್ಕೋಬೇಕು ನೀನು, ಈ ಥರ ಒಂದಷ್ಟು ನನಗೆ ಅವಾಗಿಂದನೇ ಟ್ರೈನ್ ಮಾಡ್ತಾ ಬಂದ್ಬಿಟ್ರು. ಅವ್ರಿಗೆ ನಾನು ಹೇಳಿದ್ನಲ್ಲ, ಗೊತ್ತಿತ್ತು ಅವ್ರಿಗೂ ಮುಂಚೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಬಂದಿರೋನು. ಸೊ ಒಂದೇ ಸರಿ ಹೀರೋ ಆಗುವಂತಾನೆ ಇರಲಿಲ್ಲ ಅವರು. ಮಾಡ್ತಿದ್ನಲ್ವ ಈ ಥರ ಸಣ್ಣ ಪುಟ್ಟ ಪಾತ್ರ ಎಲ್ಲ ಮಾಡಬೇಕಾದ್ರೆ ಓಕೆ ಮಗ ಅವರೇ ಡೈರೆಕ್ಷನ್ ಮಾಡ್ತೀನಿ ಅಂತ ಇದು ಮಾಡಿದರು. ಅವರು ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ಮಾಡಿದರು, ಅದು ಟೇಕ್ ಆಫ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ನೀನೇ ಮಾಡು ಅಂತ ಅಂದ್ಬಿಟ್ಟು ಸೊ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚಾನ್ಸ್ ಕೊಟ್ಟರು ಅಂತ ಹೇಳಿ ಹೇಳಿದ್ರಲ್ಲ, ಸೊ ಅದಕ್ಕೆ ಆಡ್ ಆನ್ ಕ್ವೆಶ್ಚನ್ ಆಗಿ ಬೀಯಿಂಗ್ ಅ ಲೇಡಿ ಹೀರೋಯಿನ್ಸ್ ಆದವ್ರಿಗೆ ಒಂದಲ್ಲ ಒಂದು ಆಪ್ಷನ್ಸ್ಗಳು ಓಪನ್ ಇರುತ್ತೆ. ಅವ್ರಿಗೆ ಸ್ಮಾಲ್ ಸ್ಕ್ರೀನು, ಬಿಗ್ ಸ್ಕ್ರೀನು, ಮತ್ತೊಂದು ಆಪ್ಷನ್ಸ್ಗಳಿರುತ್ತೆ. ಬಟ್ ಒಬ್ಬ ಹೊಸ ಹುಡುಗ ಹೀರೋ ಆಗಿದ್ದಾನೆ ಅಂತ ಅಂದು ಒಂದು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಕರಿಯರ್ ಹಿಟ್ ಆಯಿತು ಅಂದರೆ ನಿಮಗೆ ನೆಕ್ಸ್ಟ್ ಆಪ್ಷನ್ಸ್ಗಳಿರುತ್ತೆ. ಫ್ಲಾಪ್ ಆಯಿತು ಅಂದರೆ ನಿಮಗೆ
ಲೈಕ್ ನೀವು ಕ್ಯಾರೆಕ್ಟರ್ ಮಾಡ್ತೀನಿ ಅದನ್ನು ಕರೆಯೋಕೆ ಹಿಂದೆ ಇಟ್ಟಾಗ್ತಾರೆ. ರೀಸನ್ ಆಲ್ರೆಡಿ ಹೀರೋ ಮಾಡಿದಾನೆ ಗುರು ನಮ್ಮ ಫಿಲಮಲ್ಲಿ ಮಾಡ್ತಾನೋ ಇಲ್ವಾ, ಅವ್ನು ಹೀರೋ ಆಗಿ ಮಾಡಿರೋ ಫಿಲಮ್ಸೇ ವರ್ಕೌಟ್ ಆಗಿಲ್ಲ, ನಮ್ದಲ್ಲಿ ಹಾಕೊಂಡ್ರೆ ಏನು ಅನ್ನೋದು ಆಪ್ಷನ್ಸ್ಗಳಿರುತ್ತೆ. ಸೊ ಆ ಒಂದು ಸ್ಟ್ರಗಲ್ ನಿಮ್ಗೆ ಎಷ್ಟಾಗಿದೆ? ಸ್ಟ್ರಗಲ್ ಅಂತೂ ತುಂಬ ಇದೆ ಸರ್. ಬಟ್ ನಾನೇನಾದ್ರೆ ನೆಗೆಟಿವ್ ಥಾಟ್ಸ್ ಇಟ್ಕೊಂಡೇ ಇಲ್ಲ ಮೈಂಡಲ್ಲಿ, ಇವತ್ತರೆಗೂ ಪಾಸಿಟಿವೇ ಇರೋದು. ನಾನು ಯಾಕೆ ನೆಗೆಟಿವ್ ಇಟ್ಕೊಬೇಕು? ಓಕೆ ಫ್ಲಾಪ್ ಆದರೆ ನೆಕ್ಸ್ಟ್ ಸಿನಿಮಾ ಯಾಕೆ ಸಿಗಲ್ಲ ನನಗೆ ಅಂತ ಯಾಕೆ ಸಿಗ್ಬೋದಲ್ವ ನನಗೂ. ನಾನು ನೆಗೆಟಿವ್ ಇಟ್ಕೊಂಡಷ್ಟು ನೆಗೆಟಿವ್ ಇರುತ್ತೆ ಮೈಂಡಲ್ಲಿ. ಸೊ ನೋಡೋಣ ಹೆಂಗಾಗುತ್ತೆ. ಸೊ ನಾನಂತೂ 200% ಎಫರ್ಟ್ ಹಾಕಿ ಒಳ್ಳೆ ಔಟ್ಪುಟ್ಟೇ ಕೊಟ್ಟಿದ್ದೀವಿ ಸಿನಿಮಾದು. ಈಗ ಕಂಟೆಂಟ್ಸ್ ಎಲ್ಲ ನೋಡಿದಿರಲ್ಲ, ಆಕ್ಚುಲಿ ಪ್ರಮೋದ್ ಅವ್ರ ಟ್ರೈಲರ್ ತೋರಿಸ್ತಾ ಇದ್ದಾರೆ, ನಿಜವಾಗ್ಲೂ ಇಂಪ್ರೆಸಿವ್ ಆಗಿದೆ. ಲೈಕ್ ಒಂದು ಫೀಲ್ ಗುಡ್ ಫಿಲ್ಮ್. ನಮಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಪ್ರತಿಯೊಬ್ರು ಟ್ರೈ ಮಾಡುವಾಗ ಸರ್ ಇಲ್ಲ ಇದೊಂದು ಡಿಫ್ರೆಂಟ್ ಕತೆ ಅಂತಾನೋ, ಸರ್ ನಾವೇನೋ ಒಂದು ಡಿಫ್ರೆಂಟ್ ಆಗಿ ಮಾಡಿದೀವಿ ಅಂತ ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ನೀವು ಹೇಳೋದಕ್ಕಿಂತ ಹೆಚ್ಚಾಗಿ ನೋಡಿದವ್ರಿಗೆ ಅನ್ಸ್ಬೇಕು ಇಲ್ಲಾದ್ರು ಕಂಪೇರ್ ಟು ಅದರ್ ಥಿಂಗ್ ಏನೋ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳಿ. ಲೈಕ್ ನಿಮ್ದ್ರಲ್ಲಿ ಆ ಫ್ಲೇವರ್ಗಳು ಕಾಣಿಸುತ್ತೆ ನಮಗೆ. ಲೈಕ್ ನಿಮ್ಮ ಪೊಸಿಷನ್ ನಾನಿದ್ರೆ ನಾನು ಇದೇ ತರ ಬಿಹೇವ್ ಮಾಡ್ತಿದ್ದ ಒಂದು ಲವ್ ವಿಚಾರದಲ್ಲಿ ಅನ್ನೊಂದು ಫೀಲ್ ಸಿಗುತ್ತೆ. ಒಂದು ಔಟ್ಪುಟ್ ಕೊಟ್ಟಿದ್ರೆ 100% ಜನ ಇಷ್ಟಪಟ್ಟೆ ಪಡ್ತಾರೆ. ಎಂಡ್ ಆಫ್ ದ ಡೇ ಬೀಯಿಂಗ್ ನ್ಯೂ ಕಮರ್ಸ್ ಆಗಿರೋದಂತ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ ಜನಕ್ಕೆ ರೀಚ್ ಮಾಡೋದಕ್ಕೆ. ಆ ಒಂದು ಸ್ಟ್ರಗಲ್ ನಿಮಗೂ ಆಗೋದು ಬೇಡ ಅನ್ನೋದು ನಾನು ಹೇಳ್ತೀನಿ. ಯಾಕಂದ್ರೆ ಒಳ್ಳೆ ಕಂಟೆಂಟ್ ಇದ್ದಾಗ ಕನ್ನಡದವರು ಯಾವತ್ತೂ ಕೈ ಬಿಟ್ಟಿಲ್ಲ. ಹೌದು, ಕೈ ಹಿಡಿಯೋ ದಾರಿನಲ್ಲಿ ನೀವು ಇರಲಿ ಅಂತ ಹೇಳಿ ಇಷ್ಟಪಡ್ತೀನಿ. ದಿಲ್ ಖುಷ್ ನೀವಿಬ್ರು ಒಪ್ಕೊಂಡಿದ್ದೇನೆ, ಯಾವ ರೀಸನ್ಗೆ ಒಪ್ಕೊಂಡ್ರಿ? ದಿಲ್ ಖುಷ್ ಆಕ್ಚುಲಿ ನನಗೆ ಫಸ್ಟ್ ಕತೆ ಹೇಳಿದಾಗ ದ್ಯಾಟ್ ವಾಸ್ ದ ಪೀರಿಯಡ್ ಆಫ್ ಟೈಮ್. ನಾನು ಕೋವಿಡ್ ಎಲ್ಲ ಆಗಿತ್ತು ಆ್ಯಕ್ಚುಲಿ. ಐ ವಾಂಟೆಡ್ ಟು ಡೂ ಒಂದು ವಾಪಸ್ ಸೆಟ್ಗೆ ಹೋಗ್ಬೇಕು, ಕೆಲಸ ಮಾಡಬೇಕು ಅನ್ನೋದು ಒಂದು ಜಾಸ್ತಿ ಇತ್ತು. ಆ್ಯಂಡ್ ನಂಗೆ ಪ್ರಮೋದ್ ಸರ್ ನನಗೆ ಕತೆ ಹೇಳಿದಾಗ ನಂಗೆ ಫಸ್ಟು ಅವ್ರು ನರೇಟ್ ಮಾಡೋಕ್ಕೆ ಶುರು ಮಾಡಿದಾಗ ಅವ್ರಿಗಿದ್ದಿದ್ದು ಒಂದು ಲೈಕ್ ಅವ್ರ ಸ್ಕ್ರಿಪ್ಟ್ ಅಥವಾ ಅವ್ರ ಕತೆ ಮೇಲೆ ಅಷ್ಟು ಪ್ರೀತಿ ಆ್ಯಂಡ್ ಹಿಂಗೆ ಮಾಡಬೇಕು ಅಥವಾ ಹಿ ವಾಸ್ ಸೋ ಪರ್ಫೆಕ್ಟ್, ಇಟ್ ವಾಸ್ ಸೋ ಪ್ಲ್ಯಾಂಡ್, ನಾನು ಹಿಂಗೆ ಮಾಡಬೇಕು ಅಂತ ಆ ನರೇಟ್ ಮಾಡಿದ್ದು. ಆ್ಯಂಡ್ ದಿಲ್ಮಯ ಕ್ಯಾರೆಕ್ಟರ್ ಆ್ಯಸ್ ಅ ಕ್ಯಾರೆಕ್ಟರ್, ಅವಳು ಶಿ ಈಸ್ ದ ಸಿಂಪ್ಲೆಸ್ಟ್ ಲೇಡಿ. ಇವತ್ತಿನ ಥರನೇ ಬದುಕೋದು, ಬಟ್ ಸ್ಟಿಲ್ ದೇರ್ಸ್ ಅ ಲೈನ್, ಅವಳು ಅದನ್ನು ರಿಲೇಟ್ ಮಾಡಬೇಕು ಎಲ್ಲರಿಗೂ. ಅಲ್ಲಿ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಆ್ಯಕ್ಟಿಂಗ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಗ ಇದೆ ಅಂತ ನನಗೆ ತುಂಬ ಅನಿಸಿತು. ಸೊ ದ್ಯಾಟ್ ಈಸ್ ದ 2 ಮೇನ್ ರೀಸನ್ಸ್ ದಿಲ್ಮಯ ಆ್ಯಂಡ್ ದಿಲ್ ಖುಷ್ ಹ್ಯಾಪೆಂಡ್. ರಿಯಲ್ ಲೈಫ್ಗೂ ಬಂಧನವಾಗಿರುವಂಥ ಡಿಫ್ರೆನ್ಸ್, ಈ ಕ್ಯಾರೆಕ್ಟರ್ಗೂ ನಿಮ್ಮ ರಿಯಲ್ ಲೈಫ್ಗೂ ಇರುವಂಥ ಡಿಫ್ರೆನ್ಸ್? ಸಿಮಿಲಾರಿಟೀಸ್ ಏನು ಅಂದರೆ, ಫ್ಯಾಮಿಲಿ ಅಂದರೆ ದಿಲ್ಮಯಾಗೂ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ರಿಲೇಷನ್ಶಿಪ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಳೆ. ದ್ಯಾಟ್ ಈಸ್ ದ ಮೇನ್ ಸಿಮಿಲಾರಿಟಿ ಬಿಟ್ವೀನ್ ಮೀ ಆ್ಯಂಡ್ ದಿಲ್ಮಯ. ಡಿಫ್ರೆನ್ಸ್, ನಾನು ಸ್ವಲ್ಪ ಐ ಗೆಟ್ ಅನಾಯ್ಡ್ ಬೇಗ. ಆ್ಯಸ್ ದಿಲ್ಮಯ ಶಿ ವೋಂಟ್ ಬೇಗ ಕೋಪ ಬಂದ್ಬಿಡುತ್ತೆ ಅಥವಾ ಏನೋ ಆಗುತ್ತೆ ನನಗೆ ಸ್ವಲ್ಪ. ರಿಯಲ್ ಲೈಫ್ ಅಲ್ಲಿ ಕೋಪ ಬರುತ್ತೆ ಅಂತ ಹೇಳಿದ್ರೆ ಅದು ಕನೆಕ್ಟ್ ಮಾಡ್ಕೊಂತೀನಿ. ಒಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೂ ಮುಂಚೆ ನಾನು ಹೇಳ್ತೀನಿ. ನೀವು ದಿಲ್ ಖುಷ್ ಒಪ್ಕೊಂಡಿದ್ರಿ ಸರ್? ದಿಲ್ ಖುಷ್ನ ನಾನು ಒಪ್ಕೊಳೋದಂತೇನಿಲ್ಲ. ನನಗೆ ಒಂದು ಸ್ಟೇಜ್ ಇದು ಆ್ಯಸ್ ಎ ಹೀರೋಗಿ ಫಸ್ಟ್ ನ್ಯೂ ಕಮರ್ಗೆ ನಾನು ಕತೆ ಕೇಳಿ ಒಪ್ಕೊಬೇಕನ್ನೋದಿಲ್ಲ. ಸರ್ ಸಿಕ್ಕಿದ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಸರ್ ಅನ್ನೋ ಥರನೇ ಇತ್ತು. ಮತ್ತು ಎವ್ರಿ ಡೇ ಡಿಸ್ಕಷನ್ಸ್ ಆಯ್ತಲ್ಲ ನನಗೆ, ಈ ಸೀನ್ ಆ ಥರ. ಇದೊಂದು ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 8ನೇದು ಫೈನಲ್ ಆಗಿರ್ಬೋದು ಕತೆ. ಡೈಲಿ ನಾನು ಪ್ರಮೋಸೋ ಡೈಲಿ ಅವರಂತೂ ಡೈಲಿ ಆ ಥರ ಚೆಕ್ ಮಾಡೋಣ ಈ ಥರ ಚೆಕ್ ಮಾಡೋಣ ಅಂತ. ನಂಗೆ ಕ್ಲೈಮ್ಯಾಕ್ಸ್ ಕೂಡ ಗೊತ್ತಿರಲಿಲ್ಲ. ಶೂಟ್ ಅಲ್ಲಿ ಶನಿವಾರ ಸಂತೆಯಲ್ಲಿ ಶೂಟ್ ಮಾಡಿದ್ವಿ. ಸೊ ಆವಾಗ ಹೇಳಿದವರು ನಾಳೆ ಇದೇ ಪ್ರಿಪೇರ್ ಆಗೋ ಡೈಲಾಗ್ಸ್ ಇದು ಕ್ಲೈಮ್ಯಾಕ್ಸು ಗೊತ್ತಿರಲಿಲ್ಲ. ಬಟ್ ನನಗೆ ಜರ್ನಿ ಗೊತ್ತಿತ್ತು, ಸಿನಿಮಾ ಜರ್ನಿ ಹೇಗಿದೆ ಇದು, ನಾನು ಯಾವ ಥರ ಕ್ಯಾರೆಕ್ಟರ್ಗೆ ರೆಡಿ ಆಗ್ಬೇಕು, ನಾನು ಯಾವ ಥರ ನಾನು ಆ್ಯಕ್ಟ್ ಮಾಡ್ಬೇಕು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಗೊತ್ತಿತ್ತು. ನನಗೆ ಏನಕ್ಕೆ ತುಂಬ ಈಸಿ ಆಯಿತು ಗೊತ್ತಿದೆ ಇದು ಲೈಕ್ ಅದು ನನ್ನ ಕ್ಯಾರೆಕ್ಟರ್ ಏನಿದೆ ಈ ಸಿನಿಮಾ ನೋಡಿದಾಗ ನೀವು ಸೇಮ್ ನಾನು ಆಸ್ ಇಟ್ ಈಸ್ ನಾನೇನಿದ್ದೀನಿ, ನನ್ನ ನಿಜ ಜೀವನ ಹೇಗಿದೆ ಅದೇ ಥರನೇ ಅನ್ಕೋಬೋದು. ಫುಲ್ ಖುಷಿಯಾಗಿ ಓಡಾಡ್ತಾ ಹುಡುಗಿರಿಂದ ಸುತ್ತಾಡ್ತಾ, ಆಮೇಲೆ ಫ್ರೆಂಡ್ಸ್ ಜೊತೆ ಇಲ್ಲ ಸರ್ ಆ ಥರ ಏನಿಲ್ಲ. ಈಗ ತುಂಬ ಸೀರಿಯಸ್ ಆಗ್ಬಿಟ್ಟಿದ್ದೀವಿ ನಾವು ಕೆರಿಯರ್ ಬಗ್ಗೆ. ಅದು ಆ್ಯಕ್ಚುಲಿ ಎವ್ರಿ ಮಿಡಲ್ ಕ್ಲಾಸ್ ಹುಡುಗನಿಗೆ ಒಂದು ಸರ್ಟನ್ ಏಜ್ ಅಂತ ಬಂದಮೇಲೆ ಚೇಂಜ್ ಆಗೇ ಆಗ್ತಾರೆ. ಅವ್ರು ಹೆಂಗೆ ಇರಲಿ, ಸ್ಟಡಿ ಹೋಗ್ಲೇಬೇಕು, ನಾನು ಈ ದಾರಿಲಿ ಹೋಗ್ಬೇಕು, ನಾನು ಹಿಂಗೆ ಆಗಬೇಕು, ನಾನು ಸೆಟ್ಲ್ ಆಗಲೇಬೇಕು. ಡೆಡ್ ಆ್ಯಂಡ್ ಲೈನ್ ಇರುತ್ತೆ ನಮ್ಗೆ ಒಂದು. ಓಕೆನಾ? ಹೆಣ್ಮಕ್ಳದ್ದು ಬೇರೆ ಆಗುತ್ತೆ, ಗಂಡು ಮಕ್ಳದ್ದು ಬೇರೆ ಆಗುತ್ತೆ. ಸೊ ಜೊತೆ ಕೆರಿಯರು ಮಾಡಬೇಕು, ಜೊತೆಗೆ ನಮ್ಮದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂದಾಗ ಸೊ ಸೀರಿಯಸ್ ಆಗಲೇಬೇಕಾಗುತ್ತೆ ನಾವು. ಸೊ ಅದಂತೂ ಆಗಿದೆ. 2 ಇಯರ್ಸಿಂದ ಲೈಕ್ ತುಂಬ ತಿರುಗಾಡ್ತಿದ್ದು, ಒಂದು ಕಮ್ಮಿ ಮಾಡಿದ್ದೀನಿ. ಅಂದರೆ ಇವ್ರ ಜೊತೆ ಓಡಾಡೋದು ಜಾಸ್ತಿ ಮಾಡಿದೆ. ಆಸ್ ಅ ಡೈರೆಕ್ಟರ್ ಜೊತೆ ಸಿನಿಮಾ ವರ್ಕ್ಸು, ಡಿಸ್ಕಷನ್ಸು, ಇಬ್ಬರೇ ಲಾಂಗ್ ಡ್ರೈವ್ಸು. ಯೂಶಲಿ ಲಾಂಗ್ ಡ್ರೈವ್ಸ್ ನ ಹುಡುಗರು ಹುಡುಗಿ ಜೊತೆ ಹೋಗ್ತಿರ್ತಾರೆ, ನೀವು ಡೈರೆಕ್ಟ್ ಸಿನ್ಸಿಯರ್ ಆಗಿ 2 ವರ್ಷದಿಂದ ಜೀವನ ನಡೆಸಿದ್ರ? ಸಿನ್ಸಿಯರ್ ಸರ್, ಅವಾಗಿಂದಲೂ ಸಿನ್ಸಿಯರ್ ಆಗೇ ಇದ್ದೀನಿ. ಆ ಥರ ಏನಿಲ್ಲ, ಜಸ್ಟ್ ಹೇಳಿದಷ್ಟೇ. ಎಲ್ಲ ಹುಡುಗರ ಲೈಫಲ್ಲಿ ಇರುತ್ತಲ್ಲ ಅದೇ ಥರನೇ.